ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇದು 2025ಕ್ಕೆ ನಮ್ಮ ಮೊದಲ ಜರ್ನಿ ಅಂತ ಹೇಳ್ಬೋದು. ಹೌದು, ರಾಯರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಲಾಸ್ಟ್ ವೀಕ್ ಪ್ಲ್ಯಾನ್ ಮಾಡಿದ್ವಿ, ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋಯ್ತು. ಸಖತ್ ಅಂದರೆ ಸಖತ್ ಹತ್ಬಿಟ್ಟಿದ್ದೆ ಅವತ್ತು. ರಾಯರನ್ನ ನೋಡಲೇಬೇಕು, ಒಂದು ವರ್ಷದಿಂದ ಕಾಯ್ತಿದ್ದೆ, ಅಂದರೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತಲೇ. ಆದರೆ ಅವತ್ತು ಆಗಲಿಲ್ಲ. ಸೊ ತುಂಬಾ ಡಿಸಪಾಯಿಂಟ್ ಆಯಿತು ಅಂತ ಹೇಳ್ಬೋದು. ಆನಂತರ ಇಲ್ಲಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಬಸ್ಸು ಸ್ಟಾಪ್ ಕೊಟ್ಟರು. ಮಕ್ಕಳು ಹೊಟ್ಟೆ ಹಸಿವು ಮಮ್ಮಿ ಅಂತ ಕೇಳಿದ್ರು. ನಾನು ಮನೇಲೇ ತಿನ್ಕೊಂಡು ಬಂದಿದ್ದೆ ಅಲ್ವಾ, 2 ಅವರ್ಸ್ ಆಗಿತ್ತು ಅಷ್ಟೇ. ನನಗೇನು ಹೊಟ್ಟೆ ಹಸಿವಿರಲಿಲ್ಲ. ಬಟ್ ಮಕ್ಕಳು ಗೋಬಿ ಫ್ರೈಡ್ ರೈಸು ಮತ್ತು ವೆಜ್ ಫ್ರೈಡ್ ರೈಸ್ನ ತೊಗೊಂಡಿದ್ರು. ಹಾಗೆ ಊಟ ಎಲ್ಲ ಮಾಡಿಕೊಂಡು ನಾನೇನು ವ್ಲಾಗ್ ಮತ್ತು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಂದರೆ ಪ್ರೈಸ್ ತುಂಬ ಜಾಸ್ತಿ ಅನ್ನಿಸ್ತು. ಅದಕ್ಕೆ ತಕ್ಕಂಗೆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಕ್ವಾಂಟಿಟಿ ಮಾತ್ರ ಹೆವಿ ಕ್ವಾಂಟಿಟಿ ಕೊಟ್ಟಿದ್ದರು. ಹಾಗೆ ನೀವೇನಾದರೂ ಮಂತ್ರಾಲಯಕ್ಕೆ ಹೋಗ್ತೀವಿ ಮತ್ತು ರಿಟರ್ನ್ ಆಗ್ತೀವಿ ಅಂತಂದರೆ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಟಿಕೆಟ್ನ ಬುಕ್ ಮಾಡ್ಕೊಂಡೋಗಿ. ಹೋಗ್ಬೇಕಾದ್ರೂ ಅಫ್ಕೋರ್ಸ್ ಸಿಗ್ಬೋದೋ ಏನೋ, ಬರಬೇಕಾದ್ರೆ ಒಂದು ಬಸ್ಸಲ್ಲೂ ನಮಗೆ ಸೀಟ್ ಸಿಗೋದಿಲ್ಲ, ಆ ರೀತಿ ಇರುತ್ತೆ. ಆ್ಯಂಡ್ ನಾವು ಹೋಗಿ ತಲುಪಿದ್ದು ಬೆಳಗಿನ ಜಾವ 4 ಗಂಟೆಗೆ. ಹೋಟೆಲ್ ಹುಡ್ಕೋಷ್ಟರಲ್ಲಿ ಸಾಕಾಗೋಯಿತು. ಏನಂದರೆ ಎಲ್ಲರೂ ಫಿಕ್ಸ್ಡ್ ಆಗಿಬಿಟ್ಟಿರ್ತಾರೆ ಪ್ರೈಸ್ಗೆ, ಹೋಟೆಲ್ ಪ್ರೈಸ್ಗೆ. ಅಂದರೆ ಒನ್ ಡೇ 24 ಅವರ್ಸ್ ಅವ್ರು ನಮಗೆ ಕೊಡೋದೇ ಇಲ್ಲ. ಒಂದು 12 ಅವರ್ಸ್ ಅಷ್ಟೇ ಹೋಟೆಲ್ ರೂಮ್ನ ನಮಗೆ ಕೊಡ್ತಾರೆ. ಅದಕ್ಕೇ ತುಂಬಾ ಹೆವಿ ಚಾರ್ಜ್ ಮಾಡ್ತಾರೆ. ಹೋಗೋರು ಯಾರಾದರೂ ಇದ್ದರೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗಿ, ಅದು ತುಂಬಾ ಸೇಫ್ ಅಂತ ಹೇಳ್ಬೋದು. ಹಾಗೆ ಬೆಳಗ್ಗೆನೇ ನಾವು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ. ಯಾಕಂದರೆ ತುಂಬಾ ಜನ ಆಗಿಬಿಡ್ತಾರೆ, ನಂತರ ತುಂಬ ಬಿಸಿಲಿರುತ್ತೆ ಅಂತೇಳ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೋಬೇಕಾಗತ್ತೆ ಅಂತೇಳಿ ದರ್ಶನಕ್ಕೆ ಹೋದ್ವಿ. ಚಿನ್ನು, ಯಾವಾಗಲೂ ನೀನೇ ವೀಡಿಯೋ ಮಾಡ್ತೀಯ ಮಮ್ಮಿ, ನಾನು ವೀಡಿಯೋ ಮಾಡ್ತೀನಿ ಕೊಡಿ, ನಿಮ್ಮನ್ನು ತೋರಿಸ್ತೀನಿ ಅಂತೇಳಿ ವೀಡಿಯೋ ಮಾಡ್ಕೊಳ್ತಾ ಇದ್ದಾಳೆ. ಆ್ಯಂಡ್ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನೋಡ್ಬೋದು ಬೆಳಗ್ಗೆ 7:30 ಅಷ್ಟರಲ್ಲಿ ಎಷ್ಟು ಬಿಸಿಲು ಹೊಡಿತಾ ಇದೆ ಅಂತೇಳ್ಬಿಟ್ಟು. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಹಾಗೆ ಜನನೂ ಹೆವಿ ಜನ ಇದ್ದರು ಗುರು. ವೀಕೆಂಡಲ್ಲಿ ಹೋಗಿದ್ದು ನಾವು. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. 2024ನೇ ಇಸ್ವಿವರೆಗೂ ನಾವೇನು ಅಂದ್ಕೊಂಡ್ರು ನಮ್ಮ ಕೆಲಸಗಳೇ ಆಗ್ತಾ ಇರಲಿಲ್ಲ. ಆ್ಯಂಡ್ 2025ನೇ ಇಸ್ವಿಗೆ ಹೊಸ ಜೀವನ, ಅಂದರೆ ನಾವು ಏನಾದರೂ ಅಂದ್ಕೊಂಡಿದ್ದೀವಿ ಅಂತಂದರೆ ಅದು ಈಸಿಯಾಗಿ ಆಗಲಿ, ಕಷ್ಟಪಟ್ಟರೂ ಪರವಾಗಿಲ್ಲ, ಅದು ನಮ್ಮ ಕೈಗೆ ಸಿಗೋ ಹಾಗಾಗಲಿ ಅಂತ ಹೇಳ್ಬಿಟ್ಟು ರಾಯರ ದರ್ಶನಕ್ಕೆ ಹೊರಟ್ವಿ. ಆ್ಯಂಡ್ ನೋಡಿದ ತಕ್ಷಣ ನನಗಂತೂ ತುಂಬಾ ಖುಷಿ ಆಯಿತು. ಈ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ನೆಮ್ಮದಿ ಅನ್ನಿಸ್ತಿತ್ತು. ಹಾಗೆ ಇಲ್ಲಿ ಬಂದಾಗ ಸರ್ಪ್ರೈಸಿಂಗ್, ನನಗೆ ಇವ್ರು ಸಿಗ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಖುಷಿಯಾಗಿ ರಮ್ಯಾ ಅವರು ಸಿಕ್ಕಿದ್ರು. ನನಗಂತೂ ತುಂಬಾ ಖುಷಿಯಾಯಿತು. ನಾನು ಚಂದು ಅಣ್ಣನ ನೋಡಿ ಕಂಡುಹಿಡಿದೆ. ಆಮೇಲೆ ರಮ್ಯಾ ಅವರಲ್ವಾ ನೀವು ಅಂತ ಹೇಳ್ಬಿಟ್ಟು ರಮ್ಯಾ ಅವ್ರನ್ನ ಮಾತಾಡ್ತೆ. ಸೊ ಸ್ವೀಟ್ ಆಫ್ ಯು. ಚಂದು ಅಣ್ಣ ಆಗಿರ್ಬೋದು, ರಮ್ಯಾ ಅವರಾಗಿರ್ಬೋದು, ಜಿಯಾನ್ ಅಂತೂ ಎಷ್ಟು ಎಕ್ಸೈಟೆಡ್, ಎಷ್ಟು ಖುಷಿಯಾಗಿ ಮಾತಾಡ್ಸಿದ್ರು ಅವ್ರು ಗೊತ್ತಾ. ನನಗಂತೂ ಅದನ್ನೇ ಹೇಳ್ಕೊಂಡೆ ನಾನು ಅವ್ರ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೆ. ಅವ್ರ ವೀಡಿಯೋಸ್ ಎಲ್ಲ ತೋರಿಸ್ತಾ ಇದ್ದೆ. ನಾನು ಯಾವಾಗಲೂ ಇವ್ರ ವೀಡಿಯೋಸ್ನ ನೋಡ್ತೀನಿ ಆ್ಯಂಡ್ ರೆಗ್ಯುಲರಾಗಿ ಫಾಲೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯಿತು. ಚಂದು ಅಣ್ಣಂತ ಎವ್ರಿ ಟೈಮ್ ಸ್ಮೈಲಲ್ಲೇ ಇರ್ತಾರೆ. ಅವ್ರ ವೀಡಿಯೋದಲ್ಲೇ ಎಲ್ಲ ಸ್ಮೈಲ್ ಮಾಡೋದು. ನಾರ್ಮಲ್ ಆಗಿನೂ ಅಷ್ಟೇ ತುಂಬಾ ನಗ್ನಾಗ್ತಾ ಇರ್ತಾರೆ. ತುಂಬ ಖುಷಿ ಆಗುತ್ತೆ ಅವ್ರನ್ನ ನೋಡೋದಕ್ಕೆ. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ನದಿ ಕಡೆ ಹೊರಟಿದ್ವಿ. ಆ್ಯಂಡ್ ಈ ಮೆಹಂದಿ ಹಚ್ ನೋಡ್ಬೋದು. ಇದು ನಾವು ಸಣ್ಣವರಾಗಿದ್ದಾಗ ₹5 ಕೊಟ್ಟರೆ ಸಾಕು, ಕೈ ತುಂಬ ಹಾಕ್ತಿದ್ರು. ಆದರೆ ಇವಾಗ ಒಂದು ಹಚ್ಚಿಗೆ ₹2 ಅಂತ ಹೇಳಿದ್ರು. ಚಿನ್ನು ಯಾವತ್ತೂ ಹಾಕಿಸ್ಕೊಂಡಿಲ್ಲ, ಇದೇ ಫಸ್ಟ್ ಟೈಮ್. ನೋಡಿದ ತಕ್ಷಣ ಮಮ್ಮಿ ನನಗಿದು ಹಾಕ್ಸಿ ಕೈ ತುಂಬ ಅಂತ ಅವಳೇ ಬಾಯಿ ಬಿಟ್ಟು ಕೇಳಿದ್ಲು. ಇದೊಂಥರ ಸ್ವೀಟ್ ಮೆಮೊರಿ ಅಲ್ವಾ. ನಮಗಂತೂ ₹5 ಕೊಟ್ಬಿಟ್ರೆ ಸಾಕು, ಜಾತ್ರೆಗೆ ಹೋಗೋದು, ಕೈ ತುಂಬ ಅಚ್ಚು ಈ ರೀತಿ ಹಾಕಿಸ್ಕೊಂಡು ಬರೋದು. ತುಂಬಾ ಚೆನ್ನಾಗಿರುತ್ತೆ. ಆದರೆ ತುಂಬ ದಿವಸ ಇರೋದಿಲ್ಲ, ಒಂದು 4-5 ಡೇಸ್ ಏನೋ ಇರುತ್ತೆ ಅಷ್ಟೇ. ತುಂಬಾ ಚೆನ್ನಾಗಿ ಕಾಣುತ್ತೆ. ಕೈ ಮಾತ್ರ ತುಂಬ ಅಲಂಕಾರವಾಗಿರುತ್ತೆ ಇದು. ಹಾಗೆ ಚಿನ್ನೂ ಕೈ ತುಂಬ ಫಸ್ಟು ಒಂದು ಕೈ ತುಂಬ ಹಾಕಿಸ್ಕೊಂಡ್ಳು. ಆಮೇಲೆ ಮಮ್ಮಿ ಇನ್ನೂ ಒಂದು ಕೈಗೆ ಹಾಕ್ಸಿ ನನಗೆ ಅಂತ ಹೇಳ್ಬಿಟ್ಟು ಕೇಳಿದ್ಲು. ಅದು ಒಂದು ಅಚ್ಚಿರುತ್ತಲ್ಲ, ಅದಕ್ಕೆ ₹2 ಅಂತೆ. 2 ಕೈಗೂ ಫುಲ್ ಹಾಕಿಸ್ಕೊಂಡ್ಳು. ಹಾಗೆ ಬುಜ್ಜಿನೂ ಹಾಕಿಸ್ಕೊಂಡ್ಳು. ಅವಳು 2 ಕೈ ತುಂಬ ಹಾಕಿಸ್ಕೊಂಡಿದ್ದು ನೋಡ್ಬಿಟ್ಟು ಚಿನ್ನು ನನಗೂ 2 ಕೈಗೂ ಹಾಕ್ಸಿ ಮಮ್ಮಿ ಅಂತ ಕೇಳಿದ್ಲು. ಆನಂತರ ಮಮ್ಮಿ ನೀವು ಹಾಕಿಸ್ಕೊಳ್ಳಿ ಅಂತ ಹಠ ಮಾಡಿದ್ಲು. ಸರಿ ಅಂದ್ಬಿಟ್ಟು ನಾನು ಹಾಕಿಸ್ಕೊಂಡೆ. ಒಂದು ಕ್ಷಣ ಚೈಲ್ಡ್ಹುಡ್ ಮೆಮೊರಿ ಎಲ್ಲ ನೆನಪಾಯಿತು. ಅಂದರೆ ನಾವು, ನಮ್ಮ ಅಕ್ಕ, ನಮ್ಮ ತಂಗಿ ಆ ಥರದ್ದೆಲ್ಲ ಹೋದಾಗ
ಎಲ್ಲಾರುನು ನನಗೆ ಈ ಹಚ್ಬೇಕು, ನನಗೆ ಈ ಡಿಸೈನ್ ಬೇಕು ಅಂತ ಹೇಳ್ಬಿಟ್ಟು ಹಾಕಿಸ್ಕೊಳ್ತಾ ಇದ್ವಿ. ಆವಾಗ ದುಡ್ಡು ಕಡಿಮೆ ಇರ್ತಿತ್ತು ನಮ್ಮ ಹತ್ರ ಆಯಿತಾ. ಒಂದು ₹3, ₹5 ಈ ಥರ ಎಲ್ಲ ಕೊಡ್ತಾಯಿದ್ರು. ಕಡಿಮೆ ಇದ್ರೂನು ನಮ್ಗೆ ಯಾವ್ದಾದ್ರು ಒಂದು ಅಚ್ಚು ಹಾಕಿಸ್ಕೊಂಡ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ನಮಗಿರ್ತಿತ್ತು. ಹಾಕಿಸ್ಕೊಂಡು ಬರ್ತಿದ್ವಿ. ಸಖತ್ ಅಂದರೆ ಸಖತ್ ಖುಷಿ ಪಡ್ತಿದ್ವಿ ಅವಾಗ ನಾವಂತೂನು. ಹಾಗೆ ಮೆಹಂದಿ ಎಲ್ಲ ಹಾಕಿಸ್ಕೊಂಡು ಇನ್ನು ತಿಂಡಿ ತಿಂದಿರಲಿಲ್ಲ. ಸರಿ ದರ್ಶನ ಎಲ್ಲ ಆಯ್ತಲ್ಲ, ತಿಂಡಿಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಲ್ಲೇ ನದಿ ಹತ್ರನೇ ತುಂಬ ಹೋಟೆಲ್ಸ್ ಇದೆಯಲ್ಲ, ಅಲ್ಲೇ ಊಟಕ್ಕೆ ಹೊರಟ್ವಿ. ನಾವು ತೊಗೊಂಡಿದ್ದು ಇಡ್ಲಿ, ವಡೆ, ಮಸಾಲೆ ದೋಸೆ ನಾನು ತೊಗೊಂಡೆ. ಚಿನ್ನು ರೈಸ್ ಬಾತ್ ತೊಗೊಂಡ್ಳು. ಅದನ್ನೇ ಇಬ್ಬರು ಶೇರ್ ಮಾಡಿಕೊಂಡ್ರು, ಅವ್ರು ತಿನ್ನೋದಷ್ಟೇ. ಆಮೇಲೆ ಇಡ್ಲಿ ವಡೆ ತೊಗೊಂಡಿದ್ರು ಹಸ್ಬೆಂಡು. ಏನಾದರೂ ಸಾಕಾಗಿಲ್ಲ ಅಂದರೆ ನೆಕ್ಸ್ಟು ತೊಗೊಳ್ಳೋಣ ಅಂತೇಳ್ಬಿಟ್ಟು. ಹಾಗೆ ಮೆಹಂದಿ ಎಲ್ಲ ಹಾಕ್ಕೊಂಡಿದ್ವಿ. ಅದರದ್ದೆಲ್ಲ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ನಾವು. ನದಿ ಹತ್ರ ಬಂದರೆ ಫುಲ್ಲು ಗಿಣಿ ಶಾಸ್ತ್ರ ಅವ್ರು ಕೂತ್ಕೊಂಡಿದ್ದಾರೆ. ಆ ಕಡೆ ಈ ಕಡೆ ಗಿಣಿ ಶಾಸ್ತ್ರ. ಆಮೇಲೆ ಚಿ ಬುಜ್ಜಿನೂ ವೇಣು ಅವರಿಬ್ಬರು ನದಿ ಹತ್ರ ಹೋದ್ರು. ನೀರಿರಲಿಲ್ಲ ಆದ್ರೂ ಹೋದ್ರು. ನಮಗೆ ಬಿಸಿಲಲ್ಲಿ ಓಡಾಡೋಕ್ಕಾಗಲ್ಲ ಅಂತೇಳಿ ಕುತ್ಕೊಂಡ್ಬಿಟ್ಟಿದ್ವಿ ನಾನು ಚಿನ್ನು ಇಬ್ರೂ. ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ, ಆಮೇಲೆ ಹೋಗೋಣ ಅಂತ. ಏನು ಗೊತ್ತಾ, ದೇವಸ್ಥಾನಕ್ಕೆ ಅಂತ ಬರ್ತೀವಿ, ಅಲ್ಲಿ ದೀಪ ತಗೊಳ್ಳಿ, ಆಮೇಲೆ ಏನು ಅದೇನೋ ಬೊಟ್ಟಿಟ್ಸ್ಕೊಳ್ಳಿ, ಹಿಂದಿಂದನೇ ಬರ್ತಾ ಇರ್ತಾರೆ. ಬೇಡ ಬೇಡ ಅಂತ ಹೇಳಿದ್ರು ಹಿಂದಿಂದನೇ ಬರ್ತಾರೆ. ಅದೊಂದು ಬೇಜಾರಾಗುತ್ತೆ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋದಾಗ. ನೀರಲ್ಲಿ ಆಟ ಆಡ್ತಿದ್ಯಾ? ಏನೋಯ್ತು? ಇದಾ ನದಿ ಹತ್ರ ಹೋಗ್ಬಿಟ್ಟು ನೀರೇನೂ ಇರಲಿಲ್ಲ. ಸುಮ್ಮನೆ ಹಂಗೆ ಓಡಾಡಿಕೊಂಡು ತುಂಬಾ ಗಲೀಜು ಮಾಡಿಬಿಟ್ಟಿದ್ರು ನದಿ ಹತ್ರ. ಹಂಗೆ ರೂಮಿಗೆ ಬಂದ್ವಿ. ಸೊ ರೂಮ್ ಟೂರ್ ಮಾಡ್ಕೊಂಡು ಬಿಡೋಣ ಅಂತೇಳಿ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಮಕ್ಕಳಿಬ್ರು ಮಲ್ಕೊಂಡು ಬಿಟ್ಟಿದ್ದಾರೆ. ಯಾಕಂದರೆ ಬೆಳಗ್ಗೆ ಬೇಗ ನಾವು 4 ಗಂಟೆಗೆ ಇಲ್ಲಿ ರೀಚ್ ಆದ್ವಿ. ಮತ್ತು 1 ಅವರ್ ಏನೋ ಮಲಗಿದ್ವಿ. ಸ್ನಾನ ಮಾಡ್ಕೊಂಡು ಜನ ಜಾಸ್ತಿ ಆಗಿಬಿಡ್ತಾರೆ ಅಂತೇಳಿ ಮತ್ತೆ ದರ್ಶನಕ್ಕೆ ಹೊರಟ್ಬಿಟ್ವಿ. ಹಾಗಾಗಿ ಸರಿ ಈಗ ರೂಮ್ ಟೂರ್ನ ಕೊಡ್ತೀನಿ ನೋಡಿ ಸಿಂಪಲ್ಲಾಗಿ. ಎಂಟ್ರೆನ್ಸ್ ಆಗ್ತಿದ್ದಂಗೆ ಒಂದು ಬೆಡ್ ಇದೆ, ಹಾಗೆ ಒಂದು 2 ಸೋಫಾ ಹಾಕಿದ್ದಾರೆ. ಆ್ಯಂಡ್ ಇದೊಂದು ಡ್ರೆಸ್ಸಿಂಗ್ ಟೇಬಲ್. ತುಂಬಾ ಸ್ಪೇಷಿಯಸ್ ಆಗಿದೆ ರೂಮು, ತುಂಬ ದೊಡ್ಡದಾಗಿತ್ತು. ಆ್ಯಂಡ್ ಇಲ್ಲೆಲ್ಲ ಮೇಕಪ್ ಐಟಮ್ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಜಾಗ ಇದೆ. ನಾವು ತೊಗೊಂಡಿದ್ದು ನಾನ್ ಎ ಸಿ ರೂಮಲ್ಲ ಇದು. ನಾನ್ ಎ ಸಿ ನಮಗೆ ಸಾಕಾಗಿತ್ತು, ಯಾಕಂದರೆ ವೆದರ್ ತುಂಬಾ ಕೋಲ್ಡ್ ಆಗಿತ್ತಲ್ವ. ಹಾಗಾಗಿ ನಮಗೆ ನಾರ್ಮಲ್ ರೂಮ್ ಆದರೆ ಸಾಕಾಗಿತ್ತು. ನಾವು ಬೆಳಗ್ಗೆ 5:30ಗೆ ರೂಮ್ನ ಚೆಕ್ ಇನ್ ಆಗಿದ್ದು. ಚೆಕ್ಔಟ್ ಬಂದು ನಮಗೆ ಸಾಯಂಕಾಲ 5:30ಗಿತ್ತು. ಅಂದರೆ ಒಂದು 12 ಅವರ್ ರೂಮ್ನ ಕೊಟ್ಟಿದ್ರು ಅಷ್ಟೇ. ಇದಕ್ಕೆ ನಾವು ಪೇ ಮಾಡಿದ್ದು 2000 ಸಮಥಿಂಗ್ ಏನೋ ಅಂತ ಅನಿಸುತ್ತೆ. ಆ್ಯಂಡ್ ಇದೊಂದು ದೊಡ್ಡದಾಗಿತ್ತು ಬೆಡ್ಡು. ನಮ್ಮ 4 ಜನಕ್ಕೂ ಸಾಕಾಗಿತ್ತು. ಆ್ಯಂಡ್ 2 ಸಿಂಗಲ್ ಸೋಫಾಸ್ ಇಟ್ಟಿದ್ರು, ಆ ಕಡೆ ಒಂದು ಈ ಕಡೆ ಒಂದು. ನಂತರ ಒಂದು ಟಿ ವಿ ಇತ್ತು. ಸೊ ಅದನ್ನು ವರ್ಕ್ ಆಗ್ತಾಯಿತ್ತು. ಬೇರೆ ಕಡೆ ಎಲ್ಲ ನೋಡಿದ್ದೀವಿ ಟಿ ವಿ ವರ್ಕೇ ಆಗ್ತಾ ಇರಲಿಲ್ಲ. ನಮ್ಮ ಲಕ್ಕಿ ಅಂತ ಅನ್ನಿಸುತ್ತೆ, ಇದೊಂದು ಟಿ ವಿ ಒಂದು ವರ್ಕ್ ಆಗ್ತಿತ್ತು. ಆ್ಯಂಡ್ ಇಲ್ಲೆಲ್ಲ ನಮ್ಮದು ಲಗೇಜ್ ಏನಿತ್ತು ಲಗೇಜ್ನ ಇಟ್ಕೊಂಡಿದ್ದೀವಿ. ಹಾಗೆ ಕಾಟ್ ಪಕ್ಕದಲ್ಲೇ ಒಂದು ಮಿನಿ ಟೇಬಲ್ನ ಕೊಟ್ಟಿದ್ರು, ಫೋನ್ ಚಾರ್ಜ್ಗೆಲ್ಲ ಅಲ್ಲೇ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ರೂಮಲ್ಲಿ ಕಬೋರ್ಡ್ ಏನೂ ಇರಲಿಲ್ಲ, ಅಂದರೆ ಲಗೇಜ್ ಇಟ್ಕೊಳ್ಳೋದಕ್ಕೆ ಕಬೋರ್ಡ್ ಏನೂ ಇರಲಿಲ್ಲ. ಅದೊಂದು ಮೈನಸ್ ಪಾಯಿಂಟ್ ಬಿಟ್ಟರೆ ರೂಮ್ ತುಂಬ ನೀಟಾಗಿ ಮೇಂಟೆನೆನ್ಸ್ ಮಾಡಿದರು. ಆ್ಯಂಡ್ ವಾಶ್ರೂಮ್ ಅಂತೂ ತುಂಬಾ ನೀಟಾಗಿತ್ತು. ಇಲ್ಲೊಂದು ಬಿಗ್ ಮಿರರ್ನ ಕೊಟ್ಟಿದ್ದಾರೆ ನೋಡಿ, ಒಂದು ವಾಶ್ ಬೇಸಿನ್ ಹತ್ರ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮೇಕಪ್ ಆಗೋದಕ್ಕೆ 2 ಕಡೆ ನಾವು 3 ಜನ ಇದ್ದೀವಿ. ಇಲ್ಲಿ ಮೇಕಪ್ ಆಗ್ತಾಯಿದ್ರೆ ಒಬ್ಬರು ಇನ್ನೊಬ್ರು ಆ ಕಡೆ ಮೇಕಪ್ ಆಗ್ಬೋದಾಗಿತ್ತು. ಹಂಗಿತ್ತು, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಬಿಸಿ ನೀರು ಫೆಸಿಲಿಟಿನೂ ಇತ್ತು. ಒಂದು 4-5 ಅವರ್ಸ್ ಏನೋ ಬಿಸಿ ಫೆಸಿಲಿಟಿ ಇತ್ತು. ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಒಂದು ಸರಿ ನೋಡಿದೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲೆಲ್ಲ ಹೇಳಿದರು, ಈ ಕಡೆ ಬಂದರೆ ಬದನೇಕಾಯಿ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ ಅಂತ. ನಾನು ನಿಜವಾಗ್ಲೂ ಈ ಬದನೇಕಾಯಿ ಬಜ್ಜಿ ಟ್ರೈ ಮಾಡಬೇಕು ಅಂತ 3 ಅವರ್ ವೆಯ್ಟ್ ಮಾಡಿದೆ. ವೆಯ್ಟ್ ಮಾಡಿದ್ದಕ್ಕೆ ಏನಂದರೆ ಏನೂ ಚೆನ್ನಾಗಿಲ್ಲ ಬಜ್ಜಿ ಇದು. ಜಸ್ಟ್ ಇದನ್ನು ಬಜ್ಜಿ ಥರ ಮಾಡಿಬಿಟ್ಟು ಅದ್ರ ಮೇಲೆ ಉಪ್ಪು ಮತ್ತು ಖಾರದ ಪುಡಿ, ಸ್ವಲ್ಪ ಈರುಳ್ಳಿ ಹಾಕ್ಕೊಡ್ತಾರೆ. ಟೇಸ್ಟ್ ಏನು ಅಷ್ಟು ಚೆನ್ನಾಗಿರಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಇನ್ನು ನಮಗೆ ರೂಮ್ ಚೆಕ್ಔಟ್ ಇದ್ದಿದ್ದು 5:30ಗೆ. 5:30ಗೆ ರೂಮ್ ಚೆಕ್ಔಟ್ ಮಾಡಿಕೊಂಡು ಬಸ್ ಇದ್ದಿದ್ದು ನಮಗೆ ಬಂದು 9 ಗಂಟೆಗೆ. 9 ಗಂಟೆವರೆಗೂ ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು ರಾಯರನ್ನ ಮತ್ತೊಮ್ಮೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ನೈಟ್ ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡ್ತಿದ್ರೆ ಕಣ್ಣು ತುಂಬೋಯ್ತು ನನಗಂತೂ. ಇದನ್ನು ನೋಡಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಳ್ತಾನೇ ಇದ್ದೆ, ಆದರೆ ನನಗಿವತ್ತು ಕಾಲ ಕೂಡಿ ಬಂತು ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಜನ ಇದ್ರು ಗೊತ್ತಾ. ಹಾಗೆ ಇಲ್ಲಿ ರೀಲ್ಸ್ ಎಲ್ಲ ಮಾಡ್ತಾರಲ್ಲ ಅವರು, ಮತ್ತು ಸೀರಿಯಲ್ ಆ್ಯಕ್ಟರು, ಹಾಗೆ ಯೂಟ್ಯೂಬರ್ಸ್ ಅಂತೂ ಸುಮಾರು ಜನ ನೋಡಿಬಿಟ್ಟೆ ನಾನು. ನಿಜವಾಗ್ಲೂ ಇಷ್ಟೊಂದು ಜನ ಯೂಟ್ಯೂಬರ್ಸ್ ಬರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ.
ಹಂಗೆ ಸ್ವಲ್ಪ ಫೋಟೋಸು, ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಇನ್ನು ಲೈವ್ ಹೋಗೋಣ ಅಂತ ಹೇಳ್ಬಿಟ್ಟು ಲೈವ್ ಹೋದ್ರೆ ಗುರು ಅಲ್ಲಿ ನೆಟ್‌ವರ್ಕೇ ಸಿಗಲಿಲ್ಲ. 2 ಸರಿ 3 ಸರಿ ಲೈವ್‌ಗೆ ಹೋದೆ. ಅದೇನು 1 ಮಿನಿಟು ನನಗೆ ನೆಟ್ಟು ವರ್ಕ್ ಆಗಿಲ್ಲ ಅಂತ ಅನಿಸುತ್ತೆ. ಕನೆಕ್ಟ್ ಆಗೇ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಡಿಸ್ಕನೆಕ್ಟ್ ಮಾಡಿದೆ. ಜಸ್ಟ್ ಹಂಗೆ ಒಂದು ನಾರ್ಮಲ್ ವೀಡಿಯೋ ಮಾಡಿಕೊಂಡೆ. ಹಾಗೆ ಇನ್‌ಸ್ಟಾಗ್ರಾಮ್ ರೀಲ್ಸ್‌ಗೆ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೊಂದೆರಡು ವೀಡಿಯೋಸ್ ಮಾಡಿಕೊಂಡೆ. ನಾನು ಮಕ್ಕಳು ಎಲ್ಲ ಫೋಟೋಸ್ ಎಲ್ಲ ತಗೊಂಡು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡಿದ್ದು. ಮತ್ತೆ ಹೋಗಿ ರಾಯರ ದರ್ಶನನ ಮಾಡ್ಕೊಂಡು ಬಂದೆ. ಜನ ಏನಿರಲಿಲ್ಲ. ದರ್ಶನ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ಇನ್ನು ರಾಯರ ದರ್ಶನ ಮಾಡ್ಕೊಂಡು ಬಂದ ಅಜ್ಜಿ ಒಬ್ಬರು ಜೋಳದ ರೊಟ್ಟಿ ಎಲ್ಲ ಮಾರ್ತಿದ್ರು. ಯಜಮಾನ್ರು ಹೇಳಿದ್ರು, ಟೇಸ್ಟ್ ಮಾಡು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡು ಅಂತ. ಹೆವಿ ಖಾರ ಗುರು. ನಿಜವಾಗ್ಲೂ ನನಗಂತೂ ಖಾರ ಅನ್ನಿಸ್ಬಿಡ್ತು. ತಿಂದ್ಬಿಟ್ಟು 2 ಅವರ್ ಸುಧಾರಿಸ್ಕೊಂಡಿದ್ದೀನಿ ಹೊಟ್ಟೆ ಊರಿಗೆ. ಅಷ್ಟೊಂದೆಲ್ಲ ಖಾರ ಇತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇನ್ನೂ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ. ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಸಬ್ಸ್ಕ್ರೈಬರ್ ಮಾತ್ರ ರೈಸ್ ಆಗ್ತಾ ಇಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ ಮುಂದಿನ ವಿಡಿಯೋ.